ನಮ್ಮ ಊರು ಶಿವಮೊಗ್ಗ ಜಿಲ್ಲೆ ಮಲೆನಾಡು ಪ್ರದೇಶ. ಹಾಗೆ ನಮ್ಮ ಊರಿನ ಪಯಣದ ಹಾದಿಯಲ್ಲಿ ರಸ್ತೆಯ ಆಜುಬಾಜು ಹಾಗೆ ಅಕ್ಕಪಕ್ಕದಲ್ಲಿ ಪರಿಸರವನ್ನು ವೀಕ್ಷಿಸುತ್ತಿರುವ ನಮ್ಮ ಚಾನಲ್ನ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಈ ವಿಡಿಯೋನ ಯಾಕಪ್ಪ ಈ ಚಾನಲ್ ಮೂಲಕ ತೋರಿಸ್ತಾ ಇದ್ದೀನಿ ಅಂದರೆ, ಪರಿಸರ ಅನ್ನೋದು ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಖುಷಿ ಕೊಡುವಂತಹ ವಿಚಾರ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಊರಲ್ಲೂ ಪರಿಸರ ವಾತಾವರಣ ಚೆನ್ನಾಗಿರುತ್ತೆ. ಈ ವಿಡಿಯೋ ಯಾಕಪ್ಪ ನನ್ನ ಚಾನಲ್ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀನಿ ಅಂದರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಅಕ್ಕ ತಂಗಿಯರು ಅಣ್ಣ ತಮ್ಮದಿರಿದ್ದಾರಲ್ಲ, ಅವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಜಿಲ್ಲೆ ಆಗಿದೆ. ಬಾಗಲಕೋಟೆ, ಬೆಳಗಾವಿ, ರಾಯಚೂರು, ಗುಲ್ಬರ್ಗ, ಬಿಜಾಪುರ, ಹಾಗೆ ಚಿಕ್ಕಮಗಳೂರು, ಮಂಗಳೂರು, ಬೆಂಗಳೂರು, ತುಂಬ ಕಡೆ ವಾಸವಾಗಿರೋ ಬೇರೆ ಬೇರೆ ಜಿಲ್ಲೆಯವರು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಮ್ಮ ಜೊತೆ ಎಲ್ಲ ಮಾತಾಡ್ತಾರೆ. ಹಾಗೆ ಅವರವರ ಊರಿಂದು ಹಾಗೆ ಅವ್ರ ಊರಿನ ಜಿಲ್ಲೆದು ತಾಲೂಕಿಂದು ಅವ್ರವ್ರ ಪರಿಚಯ ಅವ್ರವ್ರಿಗಿರುತ್ತೆ. ಯಾರೋ ಅಕಸ್ಮಾತ್ ಆ ಥರ ಎಲ್ಲರಿಗೂ ಪರಿಚಯ ಇರುತ್ತೆ. ಬೇರೆ ಜಿಲ್ಲೆ ವಾತಾವರಣನ ಬೇರೆಯವರು ವೀಕ್ಷಣೆ ಮಾಡಿದಾಗ ತುಂಬ ಖುಷಿಯಾಗುತ್ತೆ ಮನಸ್ಸಿಗೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲ ಕಡೆನೂ ವಿಡಿಯೋ ಮಾಡಿ ವ್ಯಕ್ತಪಡಿಸ್ತಾ ಹೋದ್ರು ನನ್ನ ಕೈಲಾದ ಮಟ್ಟಿಗೆ ನಮ್ಮ ಜಿಲ್ಲೆಯ ಪ್ಲೇಸ್ಗಳನ್ನು ನಮ್ಮ ಚಾನಲ್ ಮೂಲಕ ನಮ್ಮ ಚಾನಲ್ನ ವೀಕ್ಷಕರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಪ್ಲೇಸನ್ನು ಒಂದೇ ವಿಡಿಯೋದಲ್ಲಿ ವ್ಯಕ್ತಪಡಿಸೋಕ್ಕಾಗಲ್ಲ. ನಮ್ಮದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು. ನಮ್ಮೂರಿಗೆ ತಲುಪುವಾಗ ರಸ್ತೆಯಲ್ಲಿ ಆಜುಬಾಜಲ್ಲಿರುವ ವಾತಾವರಣ ಹಾಗೆ ಊರಿನ ಪ್ಲೇಸ್ಗಳು ನೋಡಿದರೆ ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿದ್ರ ವೀಕ್ಷಕರಿದ್ದರೆ ಇಂಥ ಪ್ಲೇಸ್ ಅಂತ ತಿಳಿಸಿ, ನೋಡಿಲ್ಲ ಅಂದವರು ತಿಳ್ಕೊಳ್ಳಿ. ಭದ್ರಾವತಿಯ ಕಿರುನೋಟ ರಸ್ತೆ ಬದಿಯಲ್ಲಿರುವ ಆಜುಬಾಜಿನ ವಾತಾವರಣ ನಿಮಗೂ ಗೊತ್ತಿದೆ ಅಂದ್ಕೊತೀನಿ. ಹಾಗೆ ನನ್ನ ಚಾನಲ್ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಗೆಯ ಪ್ಲೇಸ್ಗಳನ್ನು ನನ್ನ ಚಾನಲ್ ಮೂಲಕ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯ ಪ್ಲೇಸ್ಗಳನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ. ಹಾಗೆ ನಿಮ್ಮೂರಿನ ಪ್ಲೇಸ್ಗಳನ್ನು ನಿಮ್ಮ ಚಾನಲ್ ವಿಡಿಯೋದಲ್ಲಿ ಹಾಕಿದರೆ ನಿಮ್ಮೂರಿನ ಕಿರು ಪರಿಚಯ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ತಾಲೂಕಿನ ಕಿರು ಪರಿಚಯ ನಿಮಗೆ ಈ ಚಾನಲ್ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮೂರು ಯಾವೂರು, ನಮ್ಮೂರು ಈ ಊರು ಹೇಗಿತ್ತು ಅಂತ ತಿಳಿಸಿ ವೀಕ್ಷಕರೇ. ಈ ವಿಡಿಯೋ ಮುಗಿದ ಮೇಲೆ ಮುಂದಿನ ಭಾಗಗಳಲ್ಲಿ ಖಂಡಿತ ಮುಖ್ಯವಾದ ವಿಚಾರಗಳನ್ನು, ಭದ್ರಾವತಿ ತಾಲೂಕಿನಲ್ಲಿರುವ ನೋಡುವಂತಹ ವಿಚಾರಗಳನ್ನು ಖಂಡಿತ ತಿಳಿಸ್ತೇನೆ. ಒಂದೇ ವಿಡಿಯೋದಲ್ಲಿ ಎಲ್ಲ ಪ್ಲೇಸ್ಗಳನ್ನು, ತಾಲೂಕಿನ ಎಲ್ಲ ಪ್ಲೇಸ್ಗಳನ್ನು ವ್ಯಕ್ತಪಡಿಸೋಕ್ಕಾಗಲ್ಲ. ಈ ಕಿರು ಪರಿಚಯ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ನನ್ನ ಚಾನಲಲ್ಲಿ ಈ ವಿಡಿಯೋ ಮೂಲಕ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಹೇಳಿ. ನೀ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ. ಹೇಗಿದೆ ನೋಡಿ ಈ ಪ್ಲೇಸ್. ಯಾರಾದರೂ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಮ್ಮ ಊರಿಗೆ ಪಯಣಿಸುವ ಹಾದಿಯಲ್ಲಿ ಬರುವ ಆಜುಬಾಜು ವಾತಾವರಣ ನೋಡಿ ಹೇಗಿದೆ ವಾತಾವರಣ. ಮಲೆನಾಡು ಪ್ರದೇಶ.
ಯಾವುದೇ ಊರಿಗೆ ಪ್ರಯಾಣಿಸಬೇಕಾದ್ರೆ ನಾನು ಹಸಿರು ವಾತಾವರಣನ ಆಚೆ ಪರಿಸರವನ್ನು ವೀಕ್ಷಣೆ ಮಾಡ್ತಾ ಇರ್ತೀನಿ. ಅದರಿಂದ ಮನಸ್ಸಿಗೆ ಎಷ್ಟೋ ನನಗೆ ಖುಷಿ ಕೊಡುತ್ತೆ. ಈ ಪರಿಸರ ಅನ್ನೋದೇ ಹಾಗೆ ನನಗೆ. ನಿಮಗೇನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಈ ಪ್ಲೇಸ್ ಯಾರಾದರೂ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಮ್ಮೂರಿಗೆ ನಿಯರ್ ಇರೋ ಪ್ಲೇಸ್ ಇದು. ಹಾಗೆ ವಿಶ್ವವಿದ್ಯಾನಿಲಯ ಪರಿಚಯ ಮಾಡಿಕೊಡ್ತೀನಿ ಒಂದಿನ. ಆಚೆಯಿಂದ ವಿಡಿಯೋ ಮಾಡಿ ನಮ್ಮ ಚಾನಲ್ ಮೂಲಕ ವ್ಯಕ್ತಪಡಿಸಿದ್ದೀನಿ. ಒಂದಿನ ಕುವೆಂಪು ಯೂನಿವರ್ಸಿಟಿ ಇನ್ಸೈಡು ಒಳಗಡೆ ಎಲ್ಲ ವಿಡಿಯೋ ಮಾಡಿ ಖಂಡಿತ ನಮ್ಮ ವೀಕ್ಷಕರಿಗೆಲ್ಲ ವ್ಯಕ್ತಪಡಿಸ್ತೀನಿ ನಮ್ಮ ಚಾನಲ್ ಮೂಲಕ. ರಾಷ್ಟ್ರಕವಿ ಕುವೆಂಪು ವಿಶ್ವವಿದ್ಯಾನಿಲಯ, ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನಲ್ಲಿರುವ ವಿಶ್ವವಿದ್ಯಾನಿಲಯವನ್ನು ಇನ್ನೊಂದು ವಿಡಿಯೋಲಿ ವ್ಯಕ್ತಪಡಿಸ್ತೀನಿ. ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು, ಎಲ್ಲಿಂದ ಬಂದು ಹೇಳು. ಇದು ನೋಡಿ, ಈ ಪ್ಲೇಸ್ ಯಾರಾದರೂ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವ ಊರು, ಯಾವ ಪ್ಲೇಸ್ ಇದು ನಮ್ಮ ಭದ್ರಾವತಿ ಜಿಲ್ಲೆಯಲ್ಲಿ ಅಂತ. ನಮ್ಮ ಊರಿಗೆ ನಿಯರ್ ಇರೋ ಪ್ಲೇಸ್. ಇಲ್ಲಿಂದ 2 ಕಿಲೋಮೀಟ್ರ್ ಆಗುತ್ತಷ್ಟೇ ನಮ್ಮನೆ. ಈ ಸುಂದರ ಬೆಳದಿಂಗಳ ಹಿಪ್ಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಹಾಯ್ ಮಾಡು ಅಂತ ಹೇಳ್ತಾ ಇದ್ದೆ, ಮಾಡ್ತಾರೆ ನೋಡ್ರಿ. ನಮ್ಮ ಅಣ್ಣನ ಮಗ, ನಮ್ಮ ಅಣ್ಣನ ಮೊಮ್ಮಗಳು. ಹಾಗೆ ನಮ್ಮನೆ ಪುಟ್ಟ ಗಿಣಿ ಅಲ್ಲಿಂದೇ ಕುಂತೈತೆ. ಮ್ಯೂಸಿಕ್ ಹಾಕಿದ್ರು ಕಾರಲ್ಲಿ, ಹಾಗಾಗಿ ಮ್ಯೂಟ್ ಮಾಡಿದ್ದೆ. ಅವಳ ವಾಯ್ಸ್ ಕೇಳೋಕ್ಕೆ ತುಂಬ ಚೆನ್ನಾಗಿತ್ತು. ಕೇಳಿದರೆ ತುಂಬ ಇನ್ನೂ ಖುಷಿಯಾಗಿತ್ತು. ಊರಿಗೆ ಹೋಗಿದ್ವಿ ಪರ್ಸ್ನಲ್ ಕೆಲಸಕ್ಕೆ. ಬರಬೇಕಾದ್ರೆ ಒಂದು ವಿಡಿಯೋ ಮಾಡಿದ್ದೆ, ಹೇಗಿತ್ತು ಅಂತ ತಿಳಿಸಿ. ಬಾವಿ ಹತ್ತಿಗೆ ಇದು ಮುಂದ್ಗಡೆ ಅಂಗಡಿಗಳು ಅವೆಲ್ಲ ಹೋಯ್ತವೆ. ಆ ರೋಡ್ ಫುಟ್ಪಾತ್ ಅಂಗಡಿಗಳು ಇದಾವಲ್ಲ, ಅವು ಏನಿಲ್ಲ ಅವೆಲ್ಲ ಅದು ಅವ್ರ ಜಾಗನೇ. 2 ಅಂಗಡಿ ಪೂರ ಅಲ್ಲಿಂದ ಈ ಬರೋದು ಹೋಗ್ತಾರೆ. ಮುಗಿಸ್ಕೊಂಡು ಬರ್ತಾ ಇದ್ವಿ ಕೆಲಸನ. ಮುಗಿಸ್ಕೊಂಡು ಬಂದಾಗ
ಈಗ